ಆತ್ಮೀಯರೇ ನಮಸ್ಕಾರ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಮಗುವಿನ ಏಕಾಗ್ರತೆಯ ಮಟ್ಟ ಹೇಗೆ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಆ ಏಕಾಗ್ರತೆಯನ್ನು ವೃದ್ಧಿಸಲು ಮಾಡಬೇಕಾಗಿರುವ ಅಭ್ಯಾಸದ ಬಗ್ಗೆ ಚರ್ಚೆ ಮಾಡೋಣ. ಅಂದ ಹಾಗೆ ಏಕಾಗ್ರತೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ಏಕಾಗ್ರತೆಯನ್ನು ನಮಗೆ ಬೇಕಾಗಿರುವ ದಿಕ್ಕಿಗೆ ನಾವು ತೆಗೆದುಕೊಂಡು ಬರಬೇಕು. ಆ ತೆಗೆದುಕೊಂಡು ಬರುವಂತಹ ಕೆಲಸವೇ ಮನಸ್ಸಿನ ತರಬೇತಿ. ಆಸಕ್ತಿ ಅನ್ನೋದು ಏಕಾಗ್ರತೆಯ ಮತ್ತೊಂದು ರೂಪ. ಏಕಾಗ್ರತೆಯಿಂದ ಅಥವಾ ಆಸಕ್ತಿಯಿಂದ ಯಾವುದನ್ನು ಓದಿರ್ತೀವೋ, ಯಾವುದನ್ನು ನೋಡಿರ್ತೀವೋ, ಯಾವುದನ್ನು ಅಧ್ಯಯನ ಮಾಡಿರ್ತೀವೋ ಅದೆಲ್ಲವೂ ನಮ್ಮ ಮೆದುಳಿನಲ್ಲಿ ದೀರ್ಘಕಾಲ ದಾಖಲೆಯಾಗಿರುತ್ತೆ. ಹೇಗೆ? ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಆತ ದೀರ್ಘವಾಗಿ ಒಂದು ವಸ್ತುವನ್ನು ಕಣ್ಣು ಮಿಟಿಕ್ಸದೆ ನೋಡ್ತಿರ್ತಾನೆ. ಇದನ್ನು ಗಮನಿಸಿದಂತಹ ಮತ್ತೊಬ್ಬ ಏನು ಆಸಕ್ತಿಯಿಂದ ನೋಡ್ತಿದ್ದಾನೆ ನೋಡು ಅಂತ ಹೇಳ್ತಾನೆ. ಆಸಕ್ತಿ ಅಂದರೆ ಅವನು ಏಕಾಗ್ರತೆಯಿಂದ ಆ ವಸ್ತುವನ್ನು ಗಮನಿಸ್ತಿದ್ದಾನೆ ಅಂತ. ಈ ಏಕಾಗ್ರತೆಯ ಅಭಿವ್ಯಕ್ತಿಯೇ ಆಸಕ್ತಿ ಮತ್ತು ನೆನಪಿನ ಶಕ್ತಿ. ಆಸಕ್ತಿ ಅನ್ನೋದು ಫಿಸಿಕಲ್ ಆದರೆ ಏಕಾಗ್ರತೆ ಮೆಂಟಲ್. ಫಿಸಿಕಲ್ ಆಗಿ ನಾವು ತೋರಿಸ್ಕೋಬೋದು ಆಸಕ್ತಿ ನನಗಿದೆ ಅಂತ, ಆದರೆ ಏಕಾಗ್ರತೆ ಇದೆ ಅನ್ನೋದನ್ನು ತೋರಿಸ್ಕೋದಕ್ಕಾಗೋದಿಲ್ಲ, ಅದನ್ನು ರೂಢಿಸ್ಕೋಬೇಕಾಗತ್ತೆ. ನಿಮ್ಮ ಮಗುವನ್ನು ಕಳೆದ ವರ್ಷ ಒಂದು ಚಿತ್ರಗೀತೆ ಬಂದಿರುತ್ತೆ. ಆ ಚಿತ್ರಗೀತೆ ತುಂಬ ಪಾಪ್ಯುಲರ್ ಆಗಿರುತ್ತೆ. ಆ ಪಾಪ್ಯುಲರ್ ಗೀತೆ ನಿಂಗೆ ನೆನಪಿದೆಯಾ ಅಂತ ಕೇಳಿದರೆ ಒಂದು ಸಾಂಗನ್ನು, ಅದು ಒಂದು ಸಾಹಿತ್ಯವೂ ತಪ್ಪಿಲ್ಲದೆ ನಿಮ್ಮ ಮಗು ಹೇಳುತ್ತೆ. ಅದೇ ಮಗುವಿಗೆ ನೀನು ಓದುತ್ತಿರುವ ಕನ್ನಡ ಪದ್ಯದ ಯಾವುದಾದ್ರೂ ಒಂದು ಪದ್ಯವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳಿ ತಡವರಿಸುತ್ತೆ. ಯಾಕೆ? ಆ ಮಗುವಿಗೆ ಚಿತ್ರಗೀತೆ ಮೇಲಿರುವಂತಹ ಆಸಕ್ತಿ ಪಠ್ಯಕ್ರಮದಲ್ಲಿ ಇರೋದಿಲ್ಲ. ಮನಸ್ಸು ಯಾವಾಗೂ ಹೀಗೆ, ನಮಗೆ ಯಾವುದು ಬೇಕೋ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆ ನಮ್ಮ ಗಮನವನ್ನು ಹಂಚಿಬಿಟ್ಟಿರುತ್ತೆ. ಈ ಹಂಚಿ ಹೋದಂತಹ ಮನಸ್ಸನ್ನು ಒಂದೇ ವಿಚಾರವಾಗಿ ಕರೆದುಕೊಂಡು ಬರಬೇಕು ಅನ್ನುವಾಗ ಮಾನಸಿಕ ವ್ಯಾಯಾಮ ಅತ್ಯಂತ ಪಾತ್ರ ವಹಿಸುತ್ತೆ. ಈ ಮಾನಸಿಕ ವ್ಯಾಯಾಮವನ್ನು ಮಾಡೋದಕ್ಕಿಂತ ಮುಂಚೆ ದೇಹದ ಸ್ಥಿತಿ ಸದೃಢವಾಗಿರಬೇಕು ಮತ್ತು ಬಲಿಷ್ಠವಾಗಿರಬೇಕು. ದೈಹಿಕ ವ್ಯಾಯಾಮ ಅತ್ಯಂತ ಮುಖ್ಯವಾಗುತ್ತೆ. ಇವಾಗ ಈ ದೈಹಿಕ ವ್ಯಾಯಾಮ ಮಾಡೋದು ಹೇಗೆ? ನಿಮ್ಮ ಮಕ್ಕಳ ದೈಹಿಕ ಬೆಳವಣಿಗೆ ಮತ್ತು ವಯೋಸಹಜಕ್ಕೆ ಅನುಗುಣವಾಗಿ ಅವರಿಗೆ ಮಾಡಿಸಬಹುದಾದಂತಹ ವ್ಯಾಯಾಮಗಳನ್ನು ಅಥವಾ ಯೋಗದ ಆಸನಗಳನ್ನು ರೂಢಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ಇದ್ಯಾವುದೂ ಸಾಧ್ಯ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಬೆಳಗಿನ ಜಾವ 10 ನಿಮಿಷಗಳ ಕಾಲ ಬ್ರಿಕ್ಸ್ ವಾಕ್ ಮಾಡೋದನ್ನು ಮಗುವಿಗೆ ಕಲಿಸಿ. ಮಿತ್ರರೇ, ನೆನಪಿಡಿ, ನಡೆಯಿಂದ ಮೆದುಳು ಚುರುಕುಗೊಳ್ಳುತ್ತೆ. ಮೆದುಳಿನ ಎಲ್ಲ ನರ್ವ್ಸು ಆ್ಯಕ್ಟಿವ್ ಆಗುತ್ತೆ. ಆ ದಿನನಿತ್ಯ ನಮಗೆ ಬೇಕಾಗಿರುವಂತಹ ಚೈತನ್ಯವನ್ನು ಕಲ್ಪಿಸಿಕೊಡುತ್ತೆ. ಇದು ಸಂಶೋಧನೆಗಳಿಂದ ದೃಢಪಟ್ಟಿರುವಂತಹ ಅಂಶಗಳು. ಮೊದಲು ಮಾನಸಿಕ ವ್ಯಾಯಾಮ ಮಾಡೋದಕ್ಕಿಂತ ಮುಂಚೆ ದೈಹಿಕವಾಗಿ ನಾವು ಸದೃಢವಾಗಬೇಕು, ದೈಹಿಕವಾಗಿ ಬಲಿಷ್ಠರಾಗಿರಬೇಕು. ದೇಹ ನಮ್ಮ ಮಾತು ಕೇಳ್ತಿದೆ ಅನ್ನುವಾಗ ಮನಸ್ಸನ್ನು ನಮಗೆ ಬೇಕಾದ ರೀತಿಯಾಗಿ ನಾವು ತರಬೇತಿಯನ್ನು ಗೊಳಿಸ್ಕೋಬೋದು. ಈ ಕಾರಣದಿಂದ ಪ್ರತಿಯೊಬ್ಬರು, ನಿಮಗೂ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಒಳ್ಳೆಯದು, ಪ್ರತಿನಿತ್ಯ ನೀವು ಬ್ರಿಕ್ಸ್ ವಾಕ್ ಮಾಡೋದನ್ನು ಆರಂಭಿಸಿ. ಕನಿಷ್ಠ ಪಕ್ಷ 10 ನಿಮಿಷ ಮಾಡೋದ್ರಲ್ಲಿ ತೊಂದರೆ ಏನಿರೋದಿಲ್ಲ. 10 ನಿಮಿಷಕ್ಕಿಂತ ಹೆಚ್ಚಾಗಿ ಮಾಡಲೂಬಹುದು. ಆದರೆ ನಿಮ್ಮ ಮಕ್ಕಳ ವಯಸ್ಸು ಮತ್ತು ದೈಹಿಕವಾದ ಬೆಳವಣಿಗೆಯನ್ನು ಆಧಾರವಾಗಿಟ್ಕೊಂಡು ಯಾವ ಪ್ರಯೋಗವನ್ನು ಮಾಡಬೇಕು ಅನ್ನೋದನ್ನು ಗಮನಿಸಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಮಾನಸಿಕ ವ್ಯಾಯಾಮದ ಬಗ್ಗೆ ಮಾತನಾಡುತ್ತೇನೆ. ನಮಸ್ಕಾರ, ಧನ್ಯವಾದ.